ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. 2024 ಮುಗಿದೋಯ್ತು, 2025 ಬಂದಿದೆ. 2024ನೇ ಇಸವಿ ಸ್ಯಾಂಡಲ್ವುಡ್ಗೆ ಆರಂಭದಲ್ಲಿ ಕಹಿ, ಆಮೇಲೆ ಇಯರ್ ಎಂಡಿಗೆ ಬರ್ತಾ ಸಿಹಿ ಎನ್ನುವ ರೀತಿ ಇತ್ತು. 2024ರಲ್ಲಿ ಕನ್ನಡದಲ್ಲಿ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದಂತಹ ಚಿತ್ರಗಳು, ದೊಡ್ಡ ಸ್ಟಾರ್ ನಟರ ಚಿತ್ರಗಳು ಎಲ್ಲವೂ ಕೂಡ ರಿಲೀಸ್ ಆಗಿದೆ. ಈ ರಿಲೀಸ್ ಆದಂತಹ ಚಿತ್ರಗಳಲ್ಲಿ ಎಲ್ಲವೂ ಕೂಡ ಸಕ್ಸಸ್ ಆಗಿದೆಯಾ ಅಥವಾ ಎಲ್ಲವೂ ಕೂಡ ಫೇಲ್ಯೂರ್ ಆಗಿದೆಯಾ ಅಂತ ನಾವು ನೋಡೋದಾದರೆ ನೋ. ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದ್ದಂತಹ ಮೂವಿಗಳು ಫೇಲ್ಯೂರ್ ಆಗಿದ್ದೂ ಉಂಟು, ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇರುವಂತಹ ಮೂವಿಗಳು ಸಕ್ಸಸ್ ಆಗಿದ್ದೂ ಉಂಟು. ಸಕ್ಸಸ್ನ ಹಾಗೂ ಫೇಲ್ಯೂರ್ನ ಯಾವ ರೀತಿ ಅಳೆದು ತೂಗಿ ನೋಡ್ತೀವಿ ಅಂದರೆ ಆ ಚಿತ್ರದ ಕಲೆಕ್ಷನ್ ರಿಪೋರ್ಟ್ನ ಆಧಾರದ ಮೇಲೆ. 2024ರಲ್ಲಿ ಸಾಕಷ್ಟು ಚಿತ್ರಗಳು ಒಳ್ಳೆ ಮಟ್ಟದಲ್ಲಿ ಕಲೆಕ್ಷನನ್ನು ಮಾಡಿಕೊಂಡಿದೆ ಕನ್ನಡದಲ್ಲಿ. ಅದರಲ್ಲಿ ಒಂದು ಟಾಪ್ 10 ಸ್ಯಾಕ್ನಿಲ್ಕ್ ಏನು ಇಂಡಸ್ಟ್ರಿ ಟ್ರ್ಯಾಕರ್ ಇದೆ, ಈ ಇಂಡಸ್ಟ್ರಿ ಟ್ರ್ಯಾಕರ್ ಸಿದ್ಧಪಡಿಸಿರುವಂತಹ ಒಂದಷ್ಟು ಕಲೆಕ್ಷನ್ ರಿಪೋರ್ಟ್ನ ಆಧಾರದ ಮೇಲೆ ಕನ್ನಡದಲ್ಲಿ ಕಳೆದ ವರ್ಷ ಅಂದರೆ 2024ರಲ್ಲಿ ಅತಿ ಹೆಚ್ಚು ಕಲೆಕ್ಷನನ್ನು ಮಾಡಿಕೊಂಡಂತಹ ಟಾಪ್ 10 ಚಿತ್ರಗಳು ಯಾವುದ್ಯಾವುದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬಾಟಮಿಂದ ಬರ್ತಾ ಹೋದರೆ 10ನೇ ಸ್ಥಾನವನ್ನು ಉಪಾಧ್ಯಕ್ಷ ಚಿತ್ರ ಅಲಂಕರಿಸಿದೆ ಅಂತಲೇ ಹೇಳಬೇಕು. 8.05 ಕೋಟಿ ರೂಪಾಯಿ ಕಲೆಕ್ಷನನ್ನು ಉಪಾಧ್ಯಕ್ಷ ಸಿನಿಮಾ ಮಾಡಿಕೊಂಡಿದೆ. ಅದಾದ ನಂತರ 9ನೇ ಸ್ಥಾನದಲ್ಲಿ ಪುಷ್ಪ 2 ಇದೆ. ಅಂದರೆ ಪುಷ್ಪ 2 ವರ್ಲ್ಡ್ ವೈಡ್ 1679 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡ್ಕೊಂಡಿರ್ಬೋದು, ಆದರೆ ಕನ್ನಡ ವರ್ಷನ್ನ ಪುಷ್ಪ ಕನ್ನಡದಲ್ಲಿ 7.69 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡ್ಕೊಂಡಿದೆ. ಅದಾದ ನಂತರ 8ನೇ ಸ್ಥಾನದಲ್ಲಿ ಯುವ ಚಿತ್ರ ಇದೆ. ಪುನೀತ್ ರಾಜ್ಕುಮಾರ್ ಅವರ ನಿಧನದ ನಂತರ ದೊಡ್ಡಮನೆಯಿಂದ ಆ ಜಾಗವನ್ನು ತುಂಬಬಲ್ಲ ನಟ ಯಾರು, ದೊಡ್ಡಮನೆಯಿಂದ ಯಾರು ಬರಬಹುದು ಎನ್ನುವ ಎಕ್ಸ್ಪೆಕ್ಟೇಷನ್ಗೆ ಯುವರಾಜ್ ಕುಮಾರ್ ಅವರ ಹೆಸರು ಮಾತ್ರ ಕೇಳಿ ಬಂದಿತ್ತು. ಈ ಕಾರಣಕ್ಕಾಗಿ ಯುವ ಚಿತ್ರದ ಮೇಲೆ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಯುವ ಚಿತ್ರ 8ನೇ ಸ್ಥಾನದಲ್ಲಿದೆ. 14.94 ಕೋಟಿ ರೂಪಾಯಿ ಕಲೆಕ್ಷನನ್ನು ಈ ಚಿತ್ರ ವರ್ಲ್ಡ್ ವೈಡ್ ಮಾಡಿಕೊಂಡಿದೆ. ಅದಾದ ನಂತರ 7ನೇ ಸ್ಥಾನದಲ್ಲಿ ಮಾರ್ಟಿನ್ ಚಿತ್ರ ಇದೆ. ಧ್ರುವ ಸರ್ಜಾ ಅವರ ಅಭಿನಯದ ಚಿತ್ರ ಇದಾಗಿತ್ತು. ಪ್ಯಾನ್ ವರ್ಲ್ಡ್ ಚಿತ್ರ ಅಂತ ಇದನ್ನು ಬಿಂಬಿಸಲಾಗಿತ್ತು. ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ದೇಶದ ಪತ್ರಕರ್ತರನ್ನು ಕರೆದುಕೊಂಡು ಬಂದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಮೋಷನನ್ನು ಮಾಡಿದ್ರೂ ಸಹ ಮಾರ್ಟಿನ್ ಚಿತ್ರ ವರ್ಲ್ಡ್ ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿ, ಯಾಕಪ್ಪ ಅಂತಂದರೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಇದನ್ನು ಬಿಂಬಿಸಲಾಗಿತ್ತು. ಹಾಗಾಗಿ ಎಂಟೈರ್ ವರ್ಲ್ಡ್ ಅಂದರೆ ವರ್ಲ್ಡ್ ಕಲೆಕ್ಷನ್ನಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಮಾರ್ಟಿನ್ ಚಿತ್ರ ಮುಗ್ಗರಿಸಿತ್ತು ಅಂತಲೇ ಹೇಳ್ಬೋದು. ಆದರೆ ಕನ್ನಡದ ಮಟ್ಟಕ್ಕೆ ಮಾರ್ಟಿನ್ ಚಿತ್ರ ಒಳ್ಳೆಯ ಕಲೆಕ್ಷನನ್ನು ಮಾಡ್ಕೊಂಡಿತ್ತು. ವರ್ಲ್ಡ್ ವೈಡ್ ಮಾರ್ಟಿನ್ ಚಿತ್ರ ಮಾಡ್ಕೊಂಡಂಥ ಕಲೆಕ್ಷನ್ 25.72 ಕೋಟಿ. ಅದಾದ ನಂತರ 6ನೇ ಸ್ಥಾನದಲ್ಲಿ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಇದೆ. ಈ ವರ್ಷ ರಿಲೀಸ್ ಆದಂತಹ ಗಣೇಶ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಈ ಚಿತ್ರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ, ಸ್ಯಾಂಡಲ್ವುಡ್ಗೆ ಒಂದು ಸೆಕೆಂಡ್ ಹಾಫ್ನಲ್ಲಿ ಒಂದು ಮರುಜೀವವನ್ನು ಕೊಡುತ್ತೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಸಿನಿಮಾ ರಿಲೀಸ್ ಆದ ನಂತರ ಈ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಸುಳ್ಳಾಯಿತು ಅಂತಲೇ ಹೇಳಬೇಕು. ಯಾಕಪ್ಪ ಅಂತಂದರೆ ಈ ಸಿನಿಮಾದ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಸೋಷಿಯಲ್ ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ಹವಾ ಎಬ್ಸಿದ್ವು ಅಂತಲೇ ಹೇಳಬೇಕು. ಹೀಗಾಗಿ ಈ ಚಿತ್ರಕ್ಕೆ ಒಂದಷ್ಟು ದೊಡ್ಡ ಮಟ್ಟದ ಬೂಸ್ಟ್ ಸಿಕ್ಕಿತ್ತು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಚಿತ್ರ, ಈ ಚಿತ್ರ 21.2 ಕೋಟಿ ರೂಪಾಯಿ ಕಲೆಕ್ಷನ್ನ ಓವರ್ ಆಲ್ ವರ್ಲ್ಡ್ ವೈಡ್ ಮಾಡಿಕೊಂಡಿದೆ. ಅದಾದ ನಂತರ 5ನೇ ಸ್ಥಾನದಲ್ಲಿ ಇರುವಂಥದ್ದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಅಭಿನಯದ ಭೈರತಿ ರಣಗಲ್ ಚಿತ್ರ. ಭೈರತಿ ರಣಗಲ್ ಚಿತ್ರದ ಮೇಲೂ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಮಫ್ತಿ ಚಿತ್ರದ ಪ್ರೀಕ್ವೆಲ್ ಎನ್ನುವ ಕಾರಣಕ್ಕೆ ಈ ಚಿತ್ರದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಅದರಲ್ಲೂ ಶಿವಣ್ಣ ಪಂಚೆಯನ್ನು ಉಟ್ಕೊಂಡು ಕೈಯಲ್ಲಿ ಒಂದು ಲಾಂಗನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಆ ಲುಕ್ಗೆ ಈ ಸಿನಿಮಾದ ಮೇಲಿರುವ ಎಕ್ಸ್ಪೆಕ್ಟೇಷನ್ ಇನ್ನೂ ಕೂಡ ಜಾಸ್ತಿ ಆಗಿತ್ತು. ಈ ಸಿನಿಮಾ 5ನೇ ಸ್ಥಾನದಲ್ಲಿದೆ. 24.18 ಕೋಟಿ ರೂಪಾಯಿ ಕಲೆಕ್ಷನನ್ನು ಓವರ್ ಆಲ್ ವರ್ಲ್ಡ್ ವೈಡ್ ಮಾಡಿಕೊಂಡಿದೆ. ಅದಾದ ನಂತರ 4ನೇ ಸ್ಥಾನದಲ್ಲಿ ಬಗೀರಾ ಚಿತ್ರ ಇದೆ. ಶ್ರೀಮುರಳಿ ಅವರ ಅಭಿನಯದ ಬಗೀರಾ ಚಿತ್ರ. ಈ ಚಿತ್ರಕ್ಕೆ ಪ್ರಶಾಂತ್ ನೀಲ್ ಅವರ ಕಥೆ ಇತ್ತು, ಡಾಕ್ಟರ್ ಸೂರ್ಯ ಅವರ ನಿರ್ದೇಶನ ಇತ್ತು. ಹೊಂಬಾಳೆ ಫಿಲಿಮ್ಸ್ ಈ ಚಿತ್ರವನ್ನು ನಿರ್ಮಿಸಿದ್ದ ಕಾರಣಕ್ಕೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಬಗೀರಾ ಚಿತ್ರ 24.99 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಂಡು ಯಶಸ್ವಿ ಚಿತ್ರ 2024ರಲ್ಲಿ ಕನ್ನಡ ಇಂಡಸ್ಟ್ರಿಗೆ ಅನ್ನೋದನ್ನು ಪ್ರೂವ್ ಮಾಡಿತ್ತು. ಅದರ ಜೊತೆಗೆ ನೆಟ್ಫ್ಲಿಕ್ಸ್ ಅವರು ಯಾವುದೇ ಕನ್ನಡ ಸಿನಿಮಾನ ತಗೊಳ್ಳೋದಿಲ್ಲ, ನಾವು ಕನ್ನಡ ಸಿನಿಮಾಗಳ ಮೇಲೆ ನಂಬಿಕೆ ಇಲ್ಲ ಅಂತ ನಿರ್ಧಾರ ಮಾಡಿದಂತಹ ಕಾಲದಲ್ಲಿ ಬಗೀರಾ ಒಂದು ಒಳ್ಳೆಯ ಕಂಟೆಂಟ್
ಕ್ವಾಲಿಟಿ ಇರುವಂತಹ ಸಿನಿಮಾ ಆಗಿ ಬಂದಿದ್ದರಿಂದ ನೆಟ್ಫ್ಲಿಕ್ಸ್ನವರು ಕನ್ನಡ ಸಿನಿಮಾಗಳನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ಒಂದು ಟ್ರೆಂಡ್ ಏನಿತ್ತು ಅದನ್ನು ಹೊಡೆದು ಹಾಕುವ ಒಂದು ಕೆಲಸವನ್ನು ಬಗೆರ ಚಿತ್ರ ಮಾಡಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಅದಾದ ಮೇಲೆ 3ನೇ ಸ್ಥಾನದಲ್ಲಿ ದುನಿಯಾ ವಿಜಯ್ ಅವರ ಅಭಿನಯದ ಭೀಮಾ ಚಿತ್ರ ಇದೆ. ಈ ಚಿತ್ರದ ಮೇಲೆ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಇದೊಂದು ಡ್ರಗ್ ಮಾಫಿಯಾ ವಿರುದ್ಧ ಹೊಡೆದಾಡುವಂಥ ಚಿತ್ರ ಆಗಿತ್ತು. ಈ ಚಿತ್ರ ವರ್ಲ್ಡ್ ವೈಡ್ 26.04 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಂಡಿದೆ. ಅದಾದ ನಂತರ ಟಾಪ್ 2ನೇ ಸ್ಥಾನದಲ್ಲಿ UI ಚಿತ್ರ ಇದೆ. ಉಪೇಂದ್ರ ಅವರ ನಿರ್ದೇಶನ, ಉಪೇಂದ್ರ ಅವರ ನಟನೆ ಈಗಿತ್ತು ಅಂದಮೇಲೆ ಈ ಕಾಂಬಿನೇಷನ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತು. ಆ ಎಕ್ಸ್ಪೆಕ್ಟೇಷನನ್ನು ಈ ವರ್ಷದ ಕೊನೆಯಲ್ಲಿ ಬಂದಂತಹ UI ಚಿತ್ರ ಉಳಿಸ್ಕೊಂಡಿದೆ. 37.15 ಕೋಟಿ ರೂಪಾಯಿ ಕಲೆಕ್ಷನನ್ನು ವರ್ಲ್ಡ್ ವೈಡ್ UI ಚಿತ್ರ ಮಾಡಿಕೊಂಡಿದೆ. ಇನ್ನು 2024ರಲ್ಲಿ ರಿಲೀಸ್ ಆದಂತಹ ಚಿತ್ರಗಳಲ್ಲಿ ಅತಿ ಹೆಚ್ಚು ಕಲೆಕ್ಷನನ್ನು ಮಾಡಿಕೊಂಡಂತಹ ಚಿತ್ರ 2024ರಲ್ಲಿ ಯಾವುದಪ್ಪ ಅಂತಂದರೆ ಸುದೀಪ್ ಅವರ ಅಭಿನಯದ ಮ್ಯಾಕ್ಸ್ ಚಿತ್ರ. ಆಫ್ಟರ್ ವಿಕ್ರಾಂತ್ ರೋಣ 2.5 ವರ್ಷ ಸುದೀಪ್ ಅವರ ಯಾವುದೇ ಸಿನಿಮಾಗಳು ಕೂಡ ರಿಲೀಸ್ ಆಗಿರಲಿಲ್ಲ. ಹಾಗಾಗಿ ಅವರ ಅಭಿಮಾನಿಗಳು ಈ ಚಿತ್ರದ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಾ ಇದ್ರು. ಅದರಲ್ಲೂ ತಮಿಳಿನ ಒಬ್ಬ ನಿರ್ದೇಶಕ ಕನ್ನಡದ ಒಬ್ಬ ಸ್ಟಾರ್ಗೆ ಸಿನಿಮಾ ಮಾಡಿದ್ರೆ ಆ ತಮಿಳಿನ ಫ್ಲೇವರ್ ಸಿನಿಮಾ ಹೇಗಿರಬಹುದು ಅನ್ನೋದನ್ನು ಮ್ಯಾಕ್ಸ್ ಚಿತ್ರ ತೋರಿಸ್ಕೊಟ್ಟಿತ್ತು. ಒಂದೇ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಕತೆ ಆಗಿದ್ರೂ ಸಹ ಮ್ಯಾಕ್ಸ್ ಚಿತ್ರ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಯಶಸ್ವಿ ಕೂಡ ಆಗಿತ್ತು. ಈ ಚಿತ್ರ 2024ರಲ್ಲಿ ರಿಲೀಸ್ ಆಗಿ ಅಂದರೆ ಇಯರ್ನಲ್ಲಿ ರಿಲೀಸ್ ಆಗಿ ಇಲ್ಲಿಯವರೆಗೂ 38.4 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಂಡಿದೆ. ಓವರಾಲ್ ನಾವು ನೋಡೋದಾದರೆ ಟಾಪ್ 1 ಸ್ಥಾನದಲ್ಲಿ ಸುದೀಪ್ ಅವರ ಅಭಿನಯದ ಮ್ಯಾಕ್ಸ್ ಚಿತ್ರ 2024ರ ಹೈಯೆಸ್ಟ್ ಕಲೆಕ್ಷನ್ ಮಾಡಿಕೊಂಡ ಚಿತ್ರಗಳ ಪಟ್ಟಿಯಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಸ್ಯಾಕ್ನಿಲ್ಕ್ನ ಆಧಾರದ ಮೇಲೆ ಸ್ಯಾಕ್ನಿಲ್ ಕೊಟ್ಟಿರುವಂತಹ ಒಂದು ಇಂಡಸ್ಟ್ರಿ ಟ್ರ್ಯಾಕಿಂಗ್ನ ರಿಪೋರ್ಟ್ ಮೇಲೆ ನಾವು ಈ ರಿಪೋರ್ಟ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದು ಯಾವುದೇ ಚಿತ್ರತಂಡ ಆಗಲಿ, ನಿರ್ಮಾಪಕ ಆಗಲಿ ಅಥವಾ ನಾಯಕ ನಟ ಆಗಲಿ ಕೊಟ್ಟಂತಹ ಲೆಕ್ಕಾಚಾರ ಅಲ್ಲ. ಏನನ್ಸುತ್ತೆ ನಿಮಗೆ ಈ ಕಲೆಕ್ಷನ್ ರಿಪೋರ್ಟನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.